ನೀವು ಹೇಳಿದ್ರು ನಾನು ಅದೇ ಕೆಲಸ ಮಾಡೋದು. ಓಕೆ. ಬಟ್ ಹಂಗೆಲ್ಲ ವರ್ಕ್ ಆಗಲ್ಲ ಮ್ಯಾನಿಫೆಸ್ಟೇಷನ್. ಇಫ್ ಐಮ್ ನಾಟ್ ರೈಟ್ ಆರ್ ರಾಂಗ್, ಹಂಗೆಲ್ಲ ಇಷ್ಟ ಆಗಂಗಿದ್ ಬಿಟ್ಟಿದ್ರೆ ಎಲ್ರಿಗೂ ದಕ್ಬಿಡೋದೇನೋ ಅನ್ಸುತ್ತೆ. ಬಟ್ ಆ್ಯಕ್ಚುಲಾಗಿ ಮ್ಯಾನಿಫೆಸ್ಟೇಷನ್ ಏನು, ಹೇಗೆ ವರ್ಕ್ ಆಗುತ್ತೆ ಮೇಡಮ್ ಅದು? ಮ್ಯಾನಿಫೆಸ್ಟೇಷನ್ ಅಂದರೆ ನೀವೇನು ಅಂದ್ಕೊಂಡಿರ್ತೀರ. ಕರೆಂಟ್ ರಿಯಾಲಿಟಿಲಿ ದುಡ್ಡಿಲ್ಲ, ಬಟ್ ಡಿಸೈರ್ಡ್ ರಿಯಾಲಿಟಿ ಅಂದರೆ ನೀವು ಅಂದ್ಕೊಂಡಿರೋವಂಥ ಆಸೆ ಪಟ್ಟಿರೋದು 1 ಲಕ್ಷ ಬರಬೇಕು. ಇಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡ್ತಿರಲ್ಲ, ದಟ್ ಈಸ್ ಮ್ಯಾನಿಫೆಸ್ಟೇಷನ್. ನೀವು ಹೇಳ್ತಿರೋ ಪ್ರಕಾರ ಎಸ್, ನಾನು 1 ಕೋಟಿ ನೆಕ್ಸ್ಟ್ ಮಾಡ್ತೀನಿ. ಓಕೆ. ಈ ಪಾಸಿಟಿವಿಟಿ ಇದ್ದರೆ ನೆಕ್ಸ್ಟ್ ಸಿದ್ಧಿನೂ ಕೂಡ ಅದು ಬರುತ್ತೆ. 100%. ಅಂದರೆ ನಿಮ್ಮಲ್ಲಿ ಚಾಲೆಂಜಿಂಗ್ ಇರಬೇಕು. ಯೂನಿವರ್ಸ್ ಏನು ಹೇಳುತ್ತೆ ಅಂದರೆ ನೀನು ಶ್ರಮ ಪಡು. ಕೃಷ್ಣ ಅರ್ಜುನಿಗೆ ಹೇಳಿರೋದು ಅದೇ, ಕರ್ಮಣ್ಣೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ. ನೀನು ಕರ್ಮ ಮಾಡು, ಫಲದ ಅಪೇಕ್ಷೆ ಇಟ್ಕೋಬೇಡ. ನನಗೆ ನೀವು ಬಿಲೀವ್ ಇಟ್ ಆರ್ ನಾಟ್, ನಾನು ವಿದಿನ್ ಅ ಫ್ಯೂ ಅವರ್ಸ್ ಆರ್ ನಾನು ಎಲ್ಲೋ ಟ್ರಾವೆಲ್ ಮಾಡಿದ್ರೆ ಟೈಮಲ್ಲಿ ಒಂದ್ಸಲ ಸುಮ್ಮನೆ ಹಿಂಗೆ ಬಂದು ಹೋಗೋದು ಗಾಡಿ. ಹೆಂಗೆ ಬರುತ್ತೆ ಅಂತ ಹೇಳಿ, ಪ್ಲೀಸ್. ಇಷ್ಟು ದಿನ ತಾರ್ನ ಮ್ಯಾನಿಫೆಸ್ಟೇಷನ್ ಮಾಡಿರಲಿಲ್ಲ, ಬ್ಲ್ಯಾಕೇ ಬೇಕು, ಪರ್ಟಿಕ್ಯುಲರ್ ಕ್ಲಾರಿಟಿ ಇಟ್ಕೊಂಡ್ರಿ. ಸೊ ನಿಮ್ಮ ಮುಂದೆ ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು. ಏನಕ್ಕೆ ಮ್ಯಾನಿಫೆಸ್ಟೇಷನ್ ಆಗಲ್ಲ ಅಂದರೆ, ಇವತ್ತು ನಂಗೆ ಕಾರ್ ಬೇಕು ಅಂದಿರ್ತೀನಿ, ನಾಳೆ ಕಾರ್ ಬೇಡ ನಂಗೆ ಮನೆ ಕೊಡು ಅಂತೀನಿ, ನಾಳೆ ಮನೆ ಬೇಡ ನನ್ನ ಮಗಳಿಗೆ ಮದುವೆ ಮಾಡು ಅಂತೀನಿ, ಅಥವಾ ಇನ್ನೇನೋ ಬೇಕು ಅಂತೀವಿ ಕಾಮನ್ ಆಗಿ. ಟೈಮ್ ಕೊಡ್ರಿ ಯೂನಿವರ್ಸಿಗೆ ಸ್ವಲ್ಪ ಅಂತ ಹೇಳ್ತಿದ್ದೀನಿ. ಈಗ ಮ್ಯಾನಿಫೆಸ್ಟೇಷನ್ ಎಷ್ಟು ದಿನ ಬೇಕು ತಗೊಳಕ್ಕೆ, ಹೇಗೆ ಮಾಡಬೇಕು? ಸೊ ಮ್ಯಾನಿಫೆಸ್ಟೇಷನ್ಗೆ ಮೇಯ್ನಾಗಿ FTDA. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಾಸ್ ವಾಲಾ, ನಾನು ಚಂದನ್. ಸಿಕ್ಕಾಬಡೆ ನಮ್ಮ ಚಾನಲಲ್ಲಿ ಕೇಳ್ತಿದ್ದೀವಿ ಸರ್, ದುಡ್ಡು ಅಂದರೆ ಸಾಕು ಸರ್, ಎಲ್ರಿಗೂ ಮುಖ್ಯವಾಗುತ್ತೆ ಅಂತ ಹೇಳ್ತಿರ್ತಾರೆ. ಸರ್, ದುಡ್ಡನ್ನು ನಾವು ಮೈಂಡ್ ಸೆಟ್ಟಿಂದನೂ ಕೂಡ ತೊಗೋಬೋದಾ, ಅಥವಾ ನಾನು ಮ್ಯಾನಿಫೆಸ್ಟ್ ಮಾಡಿ ತೊಗೋಬೋದಾ, ಅಥವಾ ಈ ನಂಬರ್ಸಲ್ಲಿ ಬರೆದು ನಾನು ತೊಗೊಳ್ಬೋದಾ, ಅಥವಾ ಲಾ ಆಫ್ ಅಟ್ರಾಕ್ಷನ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ಸು. ಸರ್ ಇವೆಲ್ಲ ವರ್ಕ್ ಆಗುತ್ತಾ ಸರ್, ನೀವೇನು ಸರ್ ಅಂತ ಹೇಳೋರವ್ರಿಗೆ ಮೇಡಮು ವಿತ್ ಪ್ರೂಫ್ ಕೊಡ್ತೀನಿ ಸರ್, ನಾನು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಕೂಡ ನಾನು ತೋರಿಸಿದ್ದೀನಿ, ಅದು ಆಗಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ರು. ನಾನು ಅವ್ರ ಹತ್ರ ಕೂತ್ಕೊಂಡು ತುಂಬ ಚರ್ಚೆ ಮಾಡಿದೆ. ಮೇಡಮ್ ಇದೆಲ್ಲ ವರ್ಕ್ ಆಗುತ್ತಾ ಮೇಡಮ್, ಲಾ ಆಫ್ ಅಟ್ರಾಕ್ಷನ್ಗೂ ಮನಿ ಮ್ಯಾನಿಫೆಸ್ಟು, ಈಗ ನಾನು ಹಿಂಗೆ ಅಂದ್ಕೊಂಡು ಚಾಂಟಿಂಗ್ ಮಾಡಿ ನನಗೆ ದುಡ್ಡು ಬಂದುಬಿಡುತ್ತಾ ಸರ್, ಅದು ಹೇಗೆ ಮಾಡಬೇಕು ಅನ್ನೋದು ಕೂಡ ನಾನು ಹೇಳ್ಕೊಡ್ತೀನಿ ಅನ್ನೋದನ್ನು ಹೇಳಿದರೆ, ನಮ್ಮ ನೆಚ್ಚಿನ ಡಾಕ್ಟರ್ ವೈಷ್ಣವಿ ಮೇಡಮ್ ಅವರು ಈ ಮೈಂಡ್ ಮನಿಫೆಸ್ಟ್ ಬಗ್ಗೆ ಮಾತಾಡ್ತಾರೆ, ಅಥವಾ ಮನಿ ಮ್ಯಾನಿಫೆಸ್ಟ್ ಬಗ್ಗೆ ಮಾತಾಡ್ತಾರೆ. ಲೈಫ್ ಕೋಚ್ ಅವರು. ಅಷ್ಟೇ ಯಾಕೆ, ಅವ್ರಿಗೆ ಸುವರ್ಣ ನ್ಯೂಸ್ನಲ್ಲಿ ಇಂಟರ್ನ್ಯಾಷನಲ್ ಐಕಾನಿಕ್ ಅವಾರ್ಡ್ ಸಿಕ್ಕಿದೆ. ಹೇಗೆ ವರ್ಕ್ ಆಗುತ್ತೆ, ವಾಟ್ ಈಸ್ ಲಾ ಆಫ್ ಅಟ್ರಾಕ್ಷನ್ ಅನ್ನೋದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ. ಯಾಕಂದ್ರೆ ನಾನು ದಡ್ಡಾರಿ, ನನಗೇನು ಗೊತ್ತಿಲ್ಲ, ಮೇಡಮ್ ಬುದ್ಧಿವಂತರು, ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಎಸ್ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹರೇಶ್ ಶ್ರೀನಿವಾಸ, ನಮಸ್ಕಾರ ಸರ್. ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ ಮೊದಲನೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್. ಡೆಫಿನೆಟ್ಲಿ. ಸೊ ಥ್ಯಾಂಕ್ಸ್ ಟು ಯೂನಿವರ್ಸ್ ಮೇನ್ಲಿ. ಎಸ್, ಸುಮಾರು ಜನಕ್ಕೆ ಒಂದು ಕನ್ಫ್ಯೂಷನ್ ಗೊತ್ತಾ ಮೇಡಮ್, ಲಾ ಆಫ್ ಅಟ್ರಾಕ್ಷನ್ ಅಂತ ನೀವು ಮಾತಾಡ್ತಿರ್ತೀರಿ, ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀರಿ. ಏನು ಮೇಡಮ್ ಲಾ ಆಫ್ ಅಟ್ರಾಕ್ಷನ್, ವಾಟ್ ಈಸ್ ದ ಮೀನಿಂಗ್ ಆಫ್ ಲಾ ಆಫ್ ಅಟ್ರಾಕ್ಷನ್? ನಮಗೆ ಇಂಗ್ಲೀಷ್ ಬರಲ್ಲ ಮೇಡಮ್, ನನಗೆ ಅರ್ಥ ಮಾಡಿಸಿ ಈಗ ಲಾ ಆಫ್ ಅಟ್ರಾಕ್ಷನ್ ಏನು. ಸೊ ಲಾ ಆಫ್ ಅಟ್ರಾಕ್ಷನ್ ಅಂದರೆ ಸಿಂಪಲ್ ವರ್ಡಲ್ಲಿ ಗಾಂಧೀಜಿಯ 3 ತತ್ವ. ನಮ್ಮ ಲಾ ಆಫ್ ಅಟ್ರಾಕ್ಷನಲ್ಲಿ ಬೇಸಿಕಲ್ಲಿ ಒಂದಿದೆ, ಅಂದರೆ ವಾಟ್ ಎವರ್ ಯು ಸಿ, ವಾಟ್ ಎವರ್ ಯು ಸೇ, ವಾಟ್ ಎವರ್ ಯು ಥಿಂಕ್, ಯು ಅಟ್ರಾಕ್ಟ್. ದಟ್ ಈಸ್ ಲಾ ಆಫ್ ಅಟ್ರಾಕ್ಷನ್ ಅಂತ. ಇಟ್ಸ್ ಆಲ್ ಅಬೌಟ್ ಮೈಂಡ್ ಸೆಟ್. ಸೊ ಗಾಂಧೀಜಿಯ 3 ತತ್ವ ಎಲ್ಲರಿಗೂ ಗೊತ್ತಿದೆ. ಏನು, ಕೆಟ್ಟದನ್ನು ನೋಡಬೇಡಿ, ಕೆಟ್ಟದನ್ನು ಕೇಳಬೇಡಿ, ಕೆಟ್ಟದನ್ನು ಮಾತಾಡಬೇಡಿ. ಹಾಗಿದ್ರೆ ನಾವು ಏನು ಕೆಟ್ಟದನ್ನು ಮಾತಾಡಲ್ಲ ಅಂತ ನೀವು ಹೇಳ್ತೀರಾ. ನೆಗೆಟಿವ್ ಮಾತಾಡ್ತೀವ, ದುಡ್ಡು ಬರಲ್ಲ, ಲೈಫ್ ಚೆನ್ನಾಗಿಲ್ಲ, ನನ್ನ ಲೈಫ್ ಯಾಕೋ ಏನೂ ಸರಿ ಹೋಗ್ತಾ ಇಲ್ಲ, ಮುಂದೆ ಚೆನ್ನಾಗಾಗ್ತೀನಿ ಅನ್ನೋ ಹೋಪ್ ಕೂಡ ಇರೋದಿಲ್ಲ ಪ್ರತಿಯೊಬ್ಬರಿಗೂ ಕೂಡ. ಸೊ ಅಲ್ಲಿ ಮಿಸ್ಟೇಕ್ ಆಗ್ತಾ ಹೋಗುತ್ತೆ. ಸೊ ಲಾ ಆಫ್ ಅಟ್ರಾಕ್ಷನ್ ನಂಬಿ ಬಿಡಿ, ಎವ್ರಿ ಸೆಕೆಂಡ್ ವರ್ಕ್ ಆಗ್ತಾನೆ ಇರುತ್ತೆ. ಈ ಯೂಶ್ವಲಿ ಜನಕ್ಕೆ ಒಂದು ಲಾ ಆಫ್ ಅಟ್ರಾಕ್ಷನ್ ಏನು ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಇತ್ತು, ಅದ್ರ ಬಗ್ಗೆ ಒಂದು ಕ್ಲಿಯರ್ ಮಾಡಿದೆ. ಬಟ್ ಈ ಲಾ ಆಫ್ ಅಟ್ರಾಕ್ಷನ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕ್ಯೂರಿಯಾಸಿಟಿ ಇರುತ್ತೆ. ಹೇಗೆ ಮೇಡಮ್ ವರ್ಕ್ ಆಗುತ್ತೆ ಅದು? ಈಗ ನಾನು ಅಂದ್ಕೊಳ್ತೀನಿ, ನಾನು ನೆಗೆಟಿವ್ ಯೋಚನೆ ಮಾಡ್ತೇನೆ, ನೆಗೆಟಿವ್ ಸರಿ, ಹಾಗೆ ನಾನು ಪಾಸಿಟಿವ್ ಬರೋದು ಹೇಗೆ ಅನ್ನೋದು ಮೈಂಡ್ ಸೆಟ್ ಕೇಳ್ತಾರೆ. ಈ ಲಾ ಆಫ್ ಅಟ್ರಾಕ್ಷನ್ ಹೇಗೆ ವರ್ಕ್ ಆಗುತ್ತೆ? ಲಾ ಆಫ್ ಅಟ್ರಾಕ್ಷನ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಒಂದೊಂದು ಥಾಟ್. ಈಗ ನೀವು ಬೆಳಗ್ಗೆ ಎದ್ಬಿಟ್ಟು ಅಯ್ಯೋ ಇವತ್ತಿನ ದಿನ ಚೆನ್ನಾಗಿಲ್ಲ, ಯಾರೋ ಒಬ್ಬರು ನಿಮ್ಮ ಎದುರುಗಡೆ ವ್ಯಕ್ತಿ ಟ್ರಿಗರ್ ಮಾಡ್ತಾರೆ, ಆ ವ್ಯಕ್ತಿ ಟ್ರಿಗರ್ ಮಾಡ್ತಾರೆ, ಅವ್ರ ಪಾಡಿಗೆ ಅವ್ರು ಹೊಟ್ಟೋಗ್ತಾರೆ. ಬಟ್ ನಾವು ಅದನ್ನು ಟ್ರಿಗರ್ ಮಾಡೋದನ್ನೇ ಇಟ್ಕೊತೀವಿ, ಆ ವ್ಯಕ್ತಿ ಹಂಗೆ ಮಾಡ್ದೆ ನಂಗೆ ಇಡೀ ದಿನ ಹಾಳಾಯಿತು. ಸೊ ಹೋಗ್ತಾನೆ ಇರುತ್ತೆ ಎನರ್ಜಿ. ನೀವೇನು ಕಳಿಸ್ತೀರ, ವಿ ಆರ್ ಆಲ್ ಇನ್ ಒನ್ ಎನರ್ಜಿ. ಯೂನಿವರ್ಸಲ್ಲಿ ವಿ ಆರ್ ಆಲ್ ಇನ್ ಒನ್ ಎನರ್ಜಿ. ನಾವು ಏನು ಎನರ್ಜಿ ಕಳಿಸ್ತೀವೋ ಅದೇ ವಾಪಸ್ಸು. ಆ ವ್ಯಕ್ತಿ ಮತ್ತಷ್ಟು, ಆ ವ್ಯಕ್ತಿ ಬೆಳಗ್ಗೆ ಎದ್ಬಿಟ್ಟು ಏನೋ ಸಣ್ಣ ಪುಟ್ಟ ಬೈದಿರ್ತಾರೆ, ಏನೋ ಒಂದು ಆಗಿರುತ್ತೆ, ನೀವು ಅಲ್ಲಿಗೆ ಮರ್ತು ಬಿಟ್ರೆ ಅದು ಯಾವುದೂ ಪ್ರಾಬ್ಲಮ್ ಆಗಲ್ಲ. ನಾವು ಅದನ್ನೇ ಹಿಡಿದು, ನೀನು ಮಾತಾಡಿದೆ ನಂಗೆ ಇಡೀ ದಿನ ವೇಸ್ಟ್ ಆಯಿತು, ಅಥವಾ ನೀನು ಮಾತಾಡಿದೆ ನನಗೆ ಇಡೀ ದಿನ ಮೂಡ್ ಆಬ್ಸೆಂಟ್ ಆಯಿತು, ನನಗೆ ಇವತ್ತು ಕೆಲಸಕ್ಕೆ ಹೋಗೋಕ್ಕೆ ಮೂಡಿಲ್ಲ, ಯಾರೇ ಸಿಕ್ಕಿದ್ರು ಏನೋ ಆಯಿತು ಮನೇಲಿ, ಅದರಿಂದ ಮೂಡೇ ಇಲ್ಲ, ನಾವೇ ಎಳ್ಕೊಂಡು ಹೋಗ್ತೀವಿ. ಹೌದು, ಪ್ರತಿಯೊಂದು ಥಾಟಿಂದ ನಮ್ಮ ಫೀಲಿಂಗ್ ಕ್ರಿಯೇಟ್ ಆಗುತ್ತೆ. ಪ್ರತಿ ಥಾಟು ನಮ್ಮ ಫೀಲಿಂಗ್ನ ಕ್ರಿಯೇಟ್ ಮಾಡುತ್ತೆ. ಈಗ ದುಡ್ಡಿಲ್ಲ ಅಂತ ಹೇಳಿ ನಿಮಗೆ ಫೀಲಿಂಗ್ ಏನು ಬರುತ್ತೆ? ದುಡ್ಡಿಲ್ಲ, ಲ್ಯಾಕ್ ಬರುತ್ತೆ. ಸೊ ಲ್ಯಾಕಿಂದ ಬಿಲೀಫ್ಗೆ ಏನು ಹೋಗ್ತೀರಾ ನೀವು? ನನ್ನ ಹತ್ರ ದುಡ್ಡಿಲ್ಲ, ನಿಮಗೆ ನೀವು ನಂಬ್ಕೊತೀರ.
ಸೊ ಬಿಲೀಫಿಂದ ಆ್ಯಟಿಟ್ಯೂಡ್ ಏನು ಬರುತ್ತೆ, ನಿಮಗೆ ದುಡ್ಡಿಲ್ಲ ಅಂದಾಗ ನಾವು ಹಿಂಗೆ ಕೂತ್ಕೊತೀವಿ, ಹಿಂಗೆ ಎತ್ಕೊಂಡು ಕೂತ್ಕೊಳ್ಳಲ್ಲ. ಈಗ ಶ್ರೀಮಂತರು ಹೇಗೆ ಗತ್ತಿನಿಂದ ಬರ್ತಾರೆ, ಬಡವ ಹೇಗೆ ಬರ್ತಾನೆ, ಸೊ ಆ್ಯಟಿಟ್ಯೂಡ್ ಅದನ್ನು ನಾವು NLP ಅಂತೀವಿ, ನ್ಯೂರೋ ಲಾಂಗಿಸ್ಟಿಕ್ ಪ್ರೋಗ್ರಾಮ್. ನಾವು ಜಸ್ಟ್ ಹಿಂಗೆ ಕೂತ್ಕೊಂಡಿದ್ರೆ ನಮ್ಮ ಬ್ರೈನಿಗೆ ಗೊತ್ತಾಗುತ್ತೆ ಇವ್ರ ಲೈಫಲ್ಲಿ ಏನೂ ಸರಿ ಇಲ್ಲ ಅಂತ. ಓಕೆ. ಹಾಂ, ಸೊ ಅದರಿಂದ ಹ್ಯಾಬಿಟಾಗಿ ಕ್ರಿಯೇಟ್ ಆಗುತ್ತೆ. ನೀವು ಪ್ರತಿದಿನ ಇದನ್ನೇ ಫಾಲೋ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಯಾರೋ ಟ್ರಿಗರ್ ಮಾಡ್ತಾರೆ, ನೀವು ದಿನ ಅದ್ರ ಬಗ್ಗೆನೇ ಅಥವಾ ನೋವಿನ ಬಗ್ಗೆನೇ ಮಾತಾಡ್ತಿದ್ರೆ 21 ಡೇಸ್ ಮಾತಾಡಿದ್ರೆ, ನೀವು ಅದನ್ನೇ ಥಿಂಕ್ ಮಾಡಿದ್ರೆ ನಿಮ್ಮ ಬ್ರೈನ್ ಅದು ಹ್ಯಾಬಿಟಾಗಿ ತಗೊಳುತ್ತೆ. ಈಗ ಬೆಳಗ್ಗೆ ಎದ್ದು ನಾವು ಡೈರೆಕ್ಟಾಗಿ ಕೇಳಿದೆ ಮೇಡಮ್, ಯಾವಾಗಾನ ಸಿಕ್ಲಿ ನನ್ನ ಫ್ರೆಂಡ್ ಒಬ್ಬ ಅವನೇ, ಹಾಂ, ಯಾವಾಗಾನ ಕೇಳಿ ದುಡ್ಡಿಲ್ಲ ಮಚ, ದುಡ್ಡಿಲ್ಲ ಕಣೋ ಮಗ, ಹಾಂ, ಇದ್ರೂ ಇಲ್ಲ ಅಂತಿರ್ತಾರೆ ಅಂತ ನನಗೆ ಅನ್ಸ್ಬಿಡುತ್ತೆ. ಸೊ ಅದು ಅಸಂಪ್ಷನ್ ಮಾಡ್ಕೊಂಡು ಅವ್ರ ಹತ್ರ ದುಡ್ಡೇ ಬರಲ್ಲ ಅನ್ನೋದು ನಿಮ್ಗೆ ಅವರಿಗೆ ಹ್ಯಾಬಿಟ್ ಆಗೋಗಿರುತ್ತೆ. 21 ಡೇಸ್ ಇಲ್ಲ ಅಂದಾಗ ಯಾರು ಏನೇ ಕೇಳಿ ದುಡ್ಡಿದ್ರೂ ಇಲ್ಲ ನನ್ನ ಹತ್ರ ಇಮಿಡಿಯೇಟ್ ಬಂದ್ಬಿಡುತ್ತೆ. ಸಬ್ಕಾನ್ಷಿಯಸ್ ಮೈಂಡ್ ಹೇಗೆ ಅಂದರೆ ನಾವು ಏನು ಮಾತಾಡ್ತೀವಿ ಅದನ್ನು ತಗೊಳ್ತಾ ಹೋಗುತ್ತೆ. ಇಟ್ಸ್ ಆಲ್ ಟೈಮ್ ಕ್ಯಾಮ್ರಾ, ಆಲ್ ಟೈಮ್ ವಿಡಿಯೋ, ಆಲ್ ಟೈಮ್ ರೆಕಾರ್ಡರ್ ಅದು. ಅದ ಸೂಪರ್ ಮೇಡಮ್. ಎಲ್ರಿಗೂ ಈ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅನ್ನೋದು ಇಷ್ಟೋ ಜನಕ್ಕೆ ಗೊತ್ತಿಲ್ಲ. ಓಕೆ, ಪಾಪ ವಿಡಿಯೋ ನೋಡೋರ್ಗೆ ಏನು ಅನ್ಸುತ್ತೆ, ನಾನು ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ, ಓಕೆ ಏನೋ ಮೇಡಮ್ ಒಂದು ನಂಬರ್ ಹೇಳಿದ್ರು, ಇಲ್ಲ ಮೇಡಮ್ ಒಂದು ಐಡಿಯಾ ಹೇಳಿದ್ರು, ಕುತ್ಕೊಂಡು ನಾಳೆ ಬೆಳಗ್ಗೆ ಶುರು. ಈಗ ನೀವು ಹೇಳಿದ್ರು ನಾನು ಅದೇ ಕೆಲಸ ಮಾಡೋದು. ಬಟ್ ಹಾಗೆಲ್ಲ ವರ್ಕ್ ಆಗಲ್ಲ ಮ್ಯಾನಿಫೆಸ್ಟೇಷನ್. ಇಫ್ ಐಮ್ ನಾಟ್ ರೈಟ್ ಆರ್ ರಾಂಗ್, ಹಾಗೆಲ್ಲ ಇಷ್ಟ ಆಗಂಗೆ ಇದ್ಬಿಟ್ಟಿದ್ರೆ ಎಲ್ರಿಗೂ ದಕ್ಬಿಡೋದೇನೋ ಅನ್ಸುತ್ತೆ. ಬಟ್ ಆ್ಯಕ್ಚುಲಾಗಿ ಮ್ಯಾನಿಫೆಸ್ಟೇಷನ್ ಏನು, ಹೇಗೆ ವರ್ಕ್ ಆಗುತ್ತೆ ಮೇಡಮ್ ಅದು? ಓಕೆ, ಮ್ಯಾನಿಫೆಸ್ಟೇಷನ್ ಅಂದರೆ ನೀವೇನು ಅಂದ್ಕೊಂಡಿರ್ತೀರ, ಕರೆಂಟ್ ರಿಯಾಲಿಟಿಲಿ ದುಡ್ಡಿಲ್ಲ, ಬಟ್ ಡಿಸೈರ್ಡ್ ರಿಯಾಲಿಟಿ ಅಂದರೆ ನೀವು ಅಂದ್ಕೊಂಡಿರೋ ಅಂತ ಆಸೆ ಪಟ್ಟಿರೋದು 1 ಲಕ್ಷ ಬರಬೇಕು, ಇಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡ್ತಿರಲ್ಲ, ದಟ್ ಈಸ್ ಮ್ಯಾನಿಫೆಸ್ಟೇಷನ್. ಓಕೆ, ನಿಮ್ಮ ಟ್ರಾವೆಲ್ ಇಸ್ ಕಾಲ್ಡ್ ಮ್ಯಾನಿಫೆಸ್ಟೇಷನ್. ಅಂದರೆ ನೀವು ಇಲ್ಲಿಂದ ಈ ಸ್ಟೇಜಿಗೆ ಬರ್ತೀರಾ, ನಿಮ್ಮ ರಿಯಾಲಿಟಿ ಡಿಸೈರ್ ರಿಯಾಲಿಟಿ ಅಂದರೆ ಸಂಕಲ್ಪವೇ ಸಿದ್ಧಿ. ಕೇಳಿದ್ದೀರಾ ಅಲ್ವಾ, ಸಂಕಲ್ಪವೇ ಸೃಷ್ಟಿ, ಸಂಕಲ್ಪವೇ ಸಿದ್ಧಿ. ಸೊ ವಾಟ್ ಈಸ್ ದ ಸಿದ್ಧಿ ಮೀನ್ಸ್ ಮ್ಯಾನಿಫೆಸ್ಟೇಷನ್. ಸಿದ್ಧಿ ಈಸ್ ಮ್ಯಾನಿಫೆಸ್ಟೇಷನ್. ಇನ್ನೂ ಈಸಿಯಾಗಿ ಅರ್ಥ ಮಾಡಿಸ್ತೀನಿ. ಸೊ ಈಗ ನಾವು ಯಾವುದೇ ಒಂದು ವ್ರತ, ಯಾವುದೇ ಒಂದು ಏನೇ ಮಾಡಬೇಕಾದ್ರೂ, ನಮ್ಮ ಮನೇಲಿ ಗೌರಿ ಗಣೇಶ ಕೂಡಿಸಿದ್ರು ಫಸ್ಟ್ ನಾವೇನು ಮಾಡ್ತೀವಿ, ಸಂಕಲ್ಪ ಮಾಡ್ತೀವಿ. ನನ್ನ ಹೆಸರು ಶುಭನೆ ಮೂರ್ತೆ, ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ, ನಮ್ಮ ಅಮ್ಮ ನಾಮ, ಏನಕ್ಕೆ ಮಾಡ್ತಾ ಇದ್ದೀವಿ, ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಅರ್ಥಂ ಅಂತ. ಸೊ ಏನು, ದಿಸ್ ಇಸ್ ಸಂಕಲ್ಪ. ಸಿದ್ಧಿ ಏನು, ನಾವು ಏನಕ್ಕೆ ಮಾಡ್ತಿದ್ದೀವಿ, ಕ್ಲೀಂ ಕೃಷ್ಣಾಯ ನಮಃ ಫಾರ್ ಎಕ್ಸಾಂಪಲ್ 48 ದಿನ ನಾನು ಮಾಡ್ತೀನಿ, ನಾನು ಅಂದ್ಕೊಂಡಿರೋ ಅಂತ ಮನೆ ತಗೋಬೇಕು ಅಥವಾ ಏನೋ ಒಂದು ಅಟ್ರಾಕ್ಟ್ ಮಾಡಬೇಕು ಅಂತ ನೀವು ಮಾಡ್ತೀರಾ. ಆ 48 ದಿನ ಮಾಡೋ ಅಂಥ ಪ್ರೋಸೆಸ್ ಏನಿದೆ, ದಟ್ ಈಸ್ ಜರ್ನಿ, ದಟ್ ಈಸ್ ಸಿದ್ಧಿ. 48 ದಿನ. ಸೊ ನಾವೇನು ಮಾಡ್ತೀವಿ, ಏನಕ್ಕೆ ವರ್ಕ್ ಆಗುತ್ತೆ ಅಂದರೆ ದುಡ್ಡಿಲ್ಲ. ಕ್ಲೀಂ ಕೃಷ್ಣಾಯ ನಮಃ ಹೇಗೆ ವರ್ಕ್ ಆಗುತ್ತೋ ಹಾಗೆ ದುಡ್ಡಿಲ್ಲ, ಲೈಫಲ್ಲಿ ಏನು ಚೆನ್ನಾಗಿಲ್ಲ, ನನ್ನ ಲೈಫ್ ಯಾಕೆ ಹಿಂಗಾಗಿದೆಯೋ ಹೇಳ್ದಾಗೆಲ್ಲ ದಟ್ ಈಸ್ ಸಿದ್ಧಿ. ನೀವು ಅನ್ಕೊಳ್ಳೋದೇ ಬೇಡ, ನೀವೇನು ಅನ್ಕೊಂಡಿದ್ದೀರಾ ಅದನ್ನು ಫ್ಯೂಚರ್ ಇಟ್ಸ್ ಡಿಪೆಂಡ್ ಆನ್ ಟು ಮ್ಯಾನಿಫೆಸ್ಟೇಷನ್. ನೀವು ಹೇಳ್ತಿರೋ ಪ್ರಕಾರ ಎಸ್, ನಾನು 1 ಕೋಟಿ ನೆಕ್ಸ್ಟ್ ಮಾಡ್ತೀನಿ, ಓಕೆ, ಈ ಪಾಸಿಟಿವಿಟಿ ಇದ್ರೆ ನೆಕ್ಸ್ಟ್ ಸಿದ್ಧಿನೂ ಕೂಡ ಅದು ಬರುತ್ತೆ 100%. ಅಂದರೆ ನಿಮ್ಮಲ್ಲಿ ಚಾಲೆಂಜಿಂಗ್ ಇರಬೇಕು. ಇಲ್ಲ ನಾನು ಸುಮ್ಮನೆ ಕುತ್ಕೊಂಡು 1 ಕೋಟಿ ಬರಬೇಕು ಅಂದರೆ ಬರಲ್ಲ. ಅದಕ್ಕೆ ನಾವು ಶ್ರಮವನ್ನು ಪಡಬೇಕು. ಹೌದು, ಬಟ್ ಗುರಿಯಲ್ಲಿರಬೇಕು, ಸಾಧಿಸುವಂಥ ಛಲ ಇದ್ದಾಗ ದಟ್ ಈಸ್ ಕಾಲ್ಡ್ ಮ್ಯಾನಿಫೆಸ್ಟೇಷನ್. ಹೌದು, ಅಂದರೆ ಕರ್ಮ ಮಾಡಬೇಕು. ತುಂಬ ಜನ ಇದು ಮಿಸ್ಟೇಕ್ ಮಾಡ್ಕೊತಾರೆ. ಲಾ ಆಫ್ ಅಟ್ರಾಕ್ಷನ್ ಅಂದರೆ ನಂಗೆ 1 ಕೋಟಿ ಬೇಕು ಅಂದ್ಬಿಟ್ಟು ನಾನು ಸುಮ್ಮನೆ ನನ್ನ ಮನೇಲಿ ಕೂತಿದ್ರೆ ಆಗಲ್ಲ. ಯೂನಿವರ್ಸ್ ಏನು ಹೇಳುತ್ತೆ ಅಂದರೆ ನೀನು ಶ್ರಮ ಪಡು. ಕೃಷ್ಣ ಅರ್ಜುನಿಗೆ ಹೇಳಿರೋದು ಅದೇ, ಕರ್ಮಣ್ಣೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ. ನೀನು ಕರ್ಮ ಮಾಡು, ಫಲದ ಅಪೇಕ್ಷೆ ಇಟ್ಕೋಬೇಡ, ಕೊಡೋದು ನಂದು ಅಂತ. ಸೊ ಸೇಮ್ ಇದು ಕೂಡ ನಾವು ಡಿಸ್ಪರೇಷನ್ ಆಗಬಾರ್ದು, ಯಾಕಾಗಿಲ್ಲ ಏನಾಗಿಲ್ಲ ಅನ್ನೋದು ಬೇಡ, ಸರೆಂಡರ್ ಆಗಬೇಕು. ಈಗ ನೀವು ಕೇಳಿದ್ರೆ ಒಂದು ಮಗು ಥರ, ಇದು ಜಸ್ಟ್ ಲಾ ಆಫ್ ಅಟ್ರಾಕ್ಷನ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ನೀವು ಮಗು ಆಗಬೇಕು. ನಂಗೆ ಇದು ಬೇಕು, ನಾನು ಮುಂದಿನ ತಿಂಗಳು ಕಾರ್ ತೊಗೋಬೇಕು, ಯೂನಿವರ್ಸ್ ನೀ ಏನು ಮಾಡ್ತೀಯೋ ಗೊತ್ತಿಲ್ಲ, ನಂಗೆ ಬೇಕಷ್ಟೇ. ಕೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬೇಕು. ನೀನು ಯಾಕೆ ಕೊಟ್ಟಿಲ್ಲ, ಯಾವಾಗ ಕೊಡ್ತೀಯಾ? ಈಗ ಅಪ್ಪ ಅಮ್ಮನ ಮಕ್ಕಳು ಹೆಂಗೆ ಕೇಳ್ತಾರೆ, ನಂಗೆ ಅದು ಬೇಕು, ಚಾಕ್ಲೇಟ್ ಬೇಕು. 1 ವರ್ಷ ಬಿಟ್ಕೊಂಡಾದರೂ ಅಯ್ಯೋ ನನ್ನ ಮಕ್ಕಳು ಕೇಳಿದ್ರು ಅಂತ ಬೇರೆಯವ್ರ ಹತ್ರ ಸಾಲ ಮಾಡೋದು ನಮ್ಮ ಅಪ್ಪ ಅಮ್ಮ ತಂದು ಕೊಟ್ಟಿದ್ದಾರೆ, ಹೌದಾ ಅಲ್ವಾ? ಸೊ ಸೇಮ್ ಫಾರ್ಮುಲಾ, ಯೂನಿವರ್ಸ್ನ ನಾವು ಕೇಳಬೇಕು, ಜಸ್ಟ್ ಸರೆಂಡರ್ ಬಿಟ್ಬಿಡ್ಬೇಕು. ನಾನು ಇಲ್ಲಿ ಒಂದು ಇಂಟ್ರಪ್ಟ್ ಮಾಡ್ತೀನಿ ಮೇಡಮ್, ಒಂದು ಪ್ರಶ್ನೆ ಹಾಕ್ತೀನಿ ಈಗ. ಓಕೆ, ಏನು ಪ್ರಶ್ನೆ ಅಂದರೆ, ನನಗೆ ಇದಾವುದೋ ಒಂದೆರಡು ಇಂಟರ್ವ್ಯೂಲಿ ಹೇಳಿದಾಗ ನಾನು ಇದನ್ನು ಕೇಳಿದ್ದೀನಿ, ಅದು ನಿಮ್ಮನ್ನು ಕೇಳಬೇಕಂತ ಅನ್ನಿಸ್ತು. ಓಕೆ, ನಾನೀಗ ಒಂದು ಥಾರ್ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ ಮೇಡಮ್. ಎಕ್ಸಾಂಪಲ್ ಕೊಡ್ತೀನಿ. ನಾನೀಗ ಒಂದು ಫ್ಯೂ ಡೇಸಿಂದ ಅನ್ಕೊಳ್ತಾ ಇದ್ದೆ, ತಗೋಬೇಕು ಒಂದಿರಬೇಕು, ಒಂದು ಥಾರ್ ಮನೇಲಿ ಇರಬೇಕು ಅಂತ. ತಥಾಸ್ತು. ಥ್ಯಾಂಕ್ ಯು ಅಂತ ಅಂದಾಗ, ನೀವು ಯು ಬಿಲೀವ್ ಇಟ್ ಆರ್ ನಾಟ್, ಅಂಟಿಲ್ ಅಂಡ್ ಅನ್ಲೆಸ್ ನಾನು ಎಷ್ಟೋ ಸಲ ಗಾಡೀಲಿ ಓಡಾಡ್ತೀನಿ, ಒಂದಿನ ನಂಗೆ ಥಾರ್ ಕಾಣಿಸಿರಲ್ಲ. ಓಕೆ, ವೆನ್ ಐ ಬಿಲೀವ್ ದಟ್ ಐ ವಾಂಟ್ ಟು ಬೈ ದ ಥಾರ್ ಆರ್ ಐ ವಾಂಟ್ ಟು ಬೈ ಅ ಮರ್ಸಿಡೀಸ್ ಬೆನ್ಸ್, ನಂಗೆ ಆ ಕಾರ್ ಬರೋಕ್ಕೆ ಶುರು ಆಗುತ್ತೆ. ನಾನು ಅಮ್ಮನಿಗೆ ಹೇಳ್ತಿರ್ತೀನಿ, ನೋಡಮ್ಮ ನಾನು ಅಂದ್ಕೊಂಡಿರ್ತೀನಿ ಅವಾಗ ಬರುತ್ತೆ ಆ ಕಾರು, ಇಷ್ಟು ದಿವಸ ಅದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ, ನಮಗೆ ನನ್ನ ಮುಂದೆ ಕಾರ್ ಕಾಣ್ತಿದೆ, ಅದು ಈಗ ನಾನು ಬ್ಲ್ಯಾಕ್ ಅಂದ್ಕೊಂಡಿರ್ತೀನಿ, ಬ್ಲ್ಯಾಕ್ ತೊಗೋಬೇಕು ಅಂತ ಆಸೆ ಆಗ್ತಿದೆ ನನಗೆ. ನೀವು ಬಿಲೀವ್ ಇಟ್ ಆರ್ ನಾಟ್, ನನಗೆ ವಿದಿನ್ ಅ ಫ್ಯೂ ಅವರ್ಸ್ ಆರ್ ನಾನು ಎಲ್ಲೋ ಟ್ರಾವೆಲ್ ಮಾಡಿದ್ರೆ ಒಂದ್ಸಲ ಸುಮ್ಮನೆ ಹಿಂಗೆ ಬಂದು ಹೋಗೋದು ಗಾಡಿ. ಹೆಂಗೆ ಬರುತ್ತೆ ಅಂತ ಹೇಳಿ ಪ್ಲೀಸ್.
ಅದು ಹೇಗೆ ಬರುತ್ತೆ ಅನ್ನೋದು ನಂಗೆ ಖಂಡಿತ ಅರ್ಥ ಆಗಿಲ್ಲ ನನಗೆ. ಓಕೆ ಬಟ್ ನನಗೆ ಯಾರೋ ಒಬ್ರು ಅಂದ್ರೆ, ಮಗ ನೀನು ಏನು ಯೋಚನೆ ಮಾಡ್ತಿದ್ದೆ ಅದು ರೈಟ್ ವೇ ಇದೆ, ಅದಕ್ಕೆ ದೇವ್ರು ನೀನು ಕೊಡ್ತಿದ್ದಾನೆ ಅಂತ ಅಂದ್ರು. ಓಕೆ ಪ್ಲೀಸ್ ನಿಮ್ಮ ಅರ್ಥದಲ್ಲಿ ಹೇಳಿ ಅದನ್ನು. ನನ್ನ ಅರ್ಥದಲ್ಲಿ ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕೆಲಸ ಏನಂದರೆ ನಾವು ಒಂದನ್ನು ಬಿತ್ತಿದ್ರೆ ಅದಕ್ಕೆ ಲೂಪ್ ಆಫ್ ಥಾಟ್ ಕ್ರಿಯೇಟ್ ಮಾಡ್ಕೊಂಡು ಹೋಗುತ್ತೆ. ಸರಿ. ಫಾರ್ ಎಕ್ಸಾಂಪಲ್ ನಾನು ಆಗಲೇ ಹೇಳಿದೆ, ಮೂಡ್ ಆಬ್ಸೆಂಟ್ ಮಾಡಿದೆ ಅನ್ನೋದು ಒಂದು ಟ್ರಿಗರು. ಅದನ್ನ ಇಟ್ಕೊಂಡು ಆ ವ್ಯಕ್ತಿ ಇನ್ನೂ ಏನೇನು ಮಾಡ್ದ ಹಿಂದೆ ಏನೇನು ನಡೆದಿತ್ತು ಅಂತ ಎಲ್ಲ ಮೆಮೊರೀಸ್ ಹೆಂಗೆ ಕೊಡುತ್ತೋ ನಾನು ಇದನ್ನು ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಕೂತಿದ್ದೀವಿ, Yes. ಜಸ್ಟ್ ಗ್ರೀನ್ ಕಲರ್ ಏನೇನಿದೆ ನಿಮ್ಮ ಸುತ್ತ ಹುಡುಕಿ. ಗಿಡ ಇದೆ, ಇಲ್ಲೊಂದು ಚೇರ್ ಇದೆ, ಓಕೆ ವಾಟರ್ ಬಾಟ್ಲು ಇದೆ, ಇಲ್ಲ ನಮ್ದು ಗ್ರೀನ್ ಮ್ಯಾಟ್ ಒಂದಿದೆ, ಓಕೆ ಸೊ ಅಲ್ಲೊಂದು ಗಿಡ ಇದೆ. ಓಕೆ ಈಗ ಕಣ್ಣು ಮುಚ್ಕೊಳ್ಳಿ. ಓಕೆ, ಆರೆಂಜ್ ಏನಿತ್ತು? ಇಲ್ಲ ನಾನು ಗಮನಿಸಿಲ್ಲ. ಯಾಕೆ? ಓಕೆ, ಸೊ ಕಮಿಂಗ್ ಟು ದ ಪಾಯಿಂಟ್. ಯಾಕೆ ಅಂದರೆ ನೀವು ಹುಡುಕಿ, ಇಲ್ಲಿ ಗ್ರೀನ್ ಇದೆ, ವೈಟ್ ಇದೆ, ಆರೆಂಜ್ ಇದೆ, ಎಲ್ಲ ಕಲರ್ಸ್ ಇದೆ. ಬಟ್ ನೀವು ಫೋಕಸ್ ಕೊಟ್ಟಿದ್ದೇನು? ಮೇಡಮ್ ಹೇಳಿದರೆ ಗ್ರೀನ್ ಮಾತ್ರ ಹುಡುಕ್ತೀನಿ. ಸೊ ಗ್ರೀನ್ ಮಾತ್ರ ಫೋಕಸ್ ಕೊಟ್ರಿ. ಇಷ್ಟು ದಿನ ತಾರ್ನ ಮ್ಯಾನಿಫೆಸ್ಟೇಷನ್ ಮಾಡಿರಲಿಲ್ಲ, ಬ್ಲ್ಯಾಕೇ ಬೇಕು, ಪರ್ಟಿಕ್ಯುಲರ್ ಕ್ಲಾರಿಟಿ ಇಟ್ಕೊಂಡ್ರಿ. ಸೊ ನಿಮ್ಮ ಮುಂದೆ ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು. ಸೂಪರ್. ಇನ್ನೊಂದು ತುಂಬ ಚೆನ್ನಾಗಿ ಹೇಳಿದ್ರಿ ಇದನ್ನು, ಆ್ಯಂಡ್ ಥ್ಯಾಂಕ್ ಯು. ತಥಾಸ್ತು ಬೇರೆ ಅಂದಿದ್ದೀರಿ, ಅದಷ್ಟು ಬೇಗ ಆಗಲಿ. ಯಾ, ಬ್ಲೆಸ್ಸಿಂಗ್ ಈಸ್ ವೆರಿ ಪವರ್ಫುಲ್. ಎಸ್, ಥ್ಯಾಂಕ್ ಯು ಸೋ ಮಚ್. ಈಗ ಈ ಯೂನಿವರ್ಸ್ ಬಗ್ಗೆ ಮಾತಾಡೋಣ. ನಾವು ನಿನ್ನೆಲ್ಲ ಸುಮಾರು ಮಾತಾಡಿದ್ವಿ ವಿಚಾರ ಬಗ್ಗೆ. ಮೈ ಫೇವ್ರೆಟ್ ಸಬ್ಜೆಕ್ಟ್. ಎಸ್, ಈ ಯೂನಿವರ್ಸು ಚಂದನ್, ನೀವು ನನಗೆ ಕಾಲ್ ಮಾಡಿದ್ರೆ ಅಂದರೆ ನಂಗೆ ಯೂನಿವರ್ಸ್ ಕೊಟ್ಟಿದ್ದೆ, ನೀವು ಬಂದಿದ್ದೀರಿ ಅಂತ ಅಂದ್ರಿ. ನಾನು ಇದನ್ನು ಬಿಲೀವ್ ಮಾಡಲ್ಲ, ಬಿಕಾಸ್ ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಓಕೆ, ಎಸ್, ವಾಟ್ ಈಸ್ ಯೂನಿವರ್ಸ್? ಹೇಗೆ ನಮಗೆ ಕೊಡುತ್ತದು? ಈಸ್ ಇಟ್ ರಿಯಲಿ ವರ್ಕ್ಸ್ ಫಾರ್ ಅಸ್? ಎಲ್ರಿಗೂ ವರ್ಕ್ ಆಗುತ್ತಾ, ಅಥವಾ ವರ್ಕ್ ಆಗೋದಕ್ಕೋಸ್ಕರ ನಾವೇನೋ ಶ್ರಮ ಪಡಬೇಕಾ? ಹೌ ಯೂನಿವರ್ಸ್ ವರ್ಕ್ಸ್ ಆ್ಯಕ್ಚುಲಿ? ಹೇಗೆ ಯೂನಿವರ್ಸ್ ವರ್ಕ್ ಆಗುತ್ತೆ ಅದು ನಂಗೆ ಹೇಳಿ ಮೇಡಮ್. ಹೆಂಗೆ ಯೂನಿವರ್ಸ್ ವರ್ಕ್ ಆಗುತ್ತೆ ಅಂದರೆ, ಯೂನಿವರ್ಸ್ನ ಹೇಗೆ ಬಿಲೀವ್ ಮಾಡೋದು ಅಂದರೆ, ಫಾರ್ ಎಕ್ಸಾಂಪಲ್ ಹೋಟೆಲ್ಗೆ ಹೋಗ್ತೀರಾ, ಹೌದು, ಆರ್ಡರ್ ಮಾಡ್ತೀರಾ. ಎಸ್, ನಿಮ್ಮ ಟೇಬಲ್ ಮೇಲೆ ನನಗೆ ಇಡ್ಲಿ ಬೇಕು ಅಥವಾ ದೋಸೆ ಬೇಕು, ಏನೋ ಒಂದು ಆರ್ಡ್ರ್ ಮಾಡ್ತೀರಾ. 20 ಮಿನಿಟ್ಸ್ ಅಲ್ಲ 30 ಮಿನಿಟ್ಸ್ ಆದರೂ ಹಿಂದ್ಗಡೆ ಬಂದಿದೆ, ನನ್ನ ಟೇಬಲ್ಗೂ ಬರುತ್ತೆ ಅಂತ ವೆಯ್ಟ್ ಮಾಡ್ತೀರಾ. ಹೌದು. ಸೇಮ್ ಫಾರ್ಮುಲಾ ಅಪ್ಲೈ ಟು ದ ಯೂನಿವರ್ಸ್. ನನಗೇನು ಬೇಕು ಆಸೆ ಪಟ್ಟಿದ್ದೀನಿ, ಫಾರ್ ಎಕ್ಸಾಂಪಲ್ ತಾರ್, ನನಗೆ ಅದು ಬೇಕು ಅಂತ ನೀವು ಆಸೆ ಪಟ್ಟಿದ್ದೀರಾ, ಕ್ಲಾರಿಟಿ ಬೇಕು. ಯೂನಿವರ್ಸ್ ಏನು ಕೇಳುತ್ತೆ? ಕ್ಲಾರಿಟಿ. ನೀನೇನು ಆಸೆ ಪಟ್ಟಿದೀಯ ಅದು ನಿನಗೆ ಕ್ಲಾರಿಟಿ ಇಲ್ಲ ಅಂದರೆ ನಾನು ಹೆಂಗೆ ಕೊಡಲಿ? ಈಗ ಫಾರ್ ಎಕ್ಸಾಂಪಲ್ ನಾನು ಹೋಗ್ತೀನಿ ಹೋಟೆಲ್ಗೆ, ನಂಗೆ ಇಡ್ಲಿ ಬೇಕು ಅಂದಿರ್ತೀನಿ, ಪಾಪ ವೆಯ್ಟರ್ ಮಾಡ್ತಾ ಇರ್ತಾರೆ, ಇಲ್ಲ ನಂಗೆ ಇಡ್ಲಿ ಬೇಡಪ್ಪ ಕ್ಯಾನ್ಸಲ್ ಮಾಡು ದೋಸೆ ಅಂತೀನಿ, ಇಡ್ಲಿ ಬಿಟ್ಟು ದೋಸೆ ಮಾಡ್ತಾರೆ. ದೋಸೆ ಬೇಡ ನನಗೆ ಉಪ್ಪಿಟ್ಟು ಮಾಡು ಅಂತೀನಿ. ಸೊ 1 by 1 ಹೇಳ್ತಾ ಹೋದಾಗ ಆ ವ್ಯಕ್ತಿಗೆ ಏನಾಗುತ್ತೆ? ಇಟ್ಸ್ ಕನ್ಫ್ಯೂಷನ್. ಕೊನೆಗೆ ನನ್ನ ಟೇಬಲ್ಗೆ ಏನು ಬರಲ್ಲ, 1 ಅವರ್ಗಾದರೂ ಏನು ಬರಲ್ಲ. ಸೇಮ್ ಫಾರ್ಮುಲಾ ಮ್ಯಾನಿಫೆಸ್ಟೇಷನಲ್ಲಿ ಏನಕ್ಕೆ ಮ್ಯಾನಿಫೆಸ್ಟೇಷನ್ ಆಗಲ್ಲ ಅಂದರೆ, ಇವತ್ತು ನಂಗೆ ಕಾರ್ ಬೇಕು ಅಂದಿರ್ತೀನಿ, ನಾಳೆ ಕಾರ್ ಬೇಡ ನಂಗೆ ಮನೆ ಕೊಡು ಅಂತೀನಿ, ನಾಳೆ ಮನೆ ಬೇಡ ನನ್ನ ಮಗಳಿಗೆ ಮದುವೆ ಮಾಡು ಅಂತೀನಿ, ಅಥವಾ ಇನ್ನೇನೋ ಬೇಕು ಅಂತೀವಿ. ಕಾಮನ್ ಆಗಿ ಟೈಮ್ ಕೊಡ್ರಿ ಯೂನಿವರ್ಸ್ಗೆ ಸ್ವಲ್ಪ ಅಂತ ಹೇಳ್ತಿದ್ದೀರಿ. 6 ತಿಂಗಳು ಮಿನಿಮಮ್ ಟೈಮ್ ಬೇಕು. ಯೂನಿವರ್ಸ್ನ ನೀವು ಹೇಗೆ ಬಿಲೀವ್ ಮಾಡಬೇಕಂದ್ರೆ, ಅಂದರೆ ಯೂನಿವರ್ಸ್ ತುಂಬ ಟೆಸ್ಟ್ ಮಾಡುತ್ತೆ ಸರ್. ಓಕೆ, ಹೌದು. ನಿಮಗೆ ಸ್ಟಾರ್ಟಿಂಗ್ ಎಲ್ಲ ಕೊಟ್ಬಿಡುತ್ತೆ. ಯಾಕೆ ನಮ್ಮ ಲಾ ಆಫ್ ಅಟ್ರಾಕ್ಷನ್ ಸಡನ್ನಾಗಿ ಸ್ಟಾರ್ಟಿಂಗಲ್ಲಿ ಏನೋ ನೋಡ್ತೀವಿ ವಿಡಿಯೋ, ಪಟ್ಟಂತ ಆಗ್ಬಿಡುತ್ತೆ. ಆಮೇಲೆ ಶತಪ್ರಯತ್ನ ಮಾಡೋದು ಆಗಲ್ಲ. ಯಾಕೆ ಅಂದರೆ ನೀವೆಷ್ಟು ಬಿಲೀವ್ ಮಾಡಿದ್ದೀರಾ ಅಂತ ಅದು ಪ್ರತಿ ಸೆಕೆಂಡ್ ಹೆಜ್ಜೆಗೂ ಪರೀಕ್ಷೆ ಕೊಡುತ್ತೆ. ಇಫ್ ಇನ್ ಕೇಸ್ ನೀವು ಪರೀಕ್ಷೆಯಲ್ಲಿ ಪಾಸ್ ಆದರೆ ಅದು ನಿಮ್ಮ ಜೊತೆ ಇರುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು. ತುಂಬ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ರಿ, ಯೂನಿವರ್ಸ್ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ರಿ, ಮ್ಯಾನಿಫೆಸ್ಟೇಷನ್ ಎಷ್ಟು ದಿನಕ್ಕೆ ವರ್ಕ್ ಆಗುತ್ತೆ, ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಮೇಡಮ್ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಿಮಗೆ ನಂಬರ್ಸ್ಗಳ ಬಗ್ಗೆ ಮಾತಾಡೋಣ. 369 ಅಂದ್ರೇನು, 55x5 ಅಂದ್ರೇನು, ಸೆಲ್ಫ್ ಲವ್ ಅಂದ್ರೇನು. ಈ ಕೆಲವರಿಗೆ ಒಂದು ಯೋಚನೆ ಬಂದ್ಬಿಡುತ್ತೆ, ಮೇಡಮ್ ನಾನು ದಪ್ಪ ಇದ್ದೀನಿ ನನ್ನ ಕೆಲ ಏನೂ ಆಗಲ್ಲ, ನಾನು ಸಣ್ಣ ಇದ್ದೀನಿ ನನ್ನ ಕೆಲ ಏನೂ ಆಗಲ್ಲ. ಈ ರೀತಿಯಾಗಿ ಮನಸ್ಥಿತಿ ಇರೋರು ಹೇಗಿರಬೇಕಾಗತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸ್ಕೊಡ್ತೀನಿ. ಸೊ ನೋಡೋಲ್ಲ, ಇದಾಗಿತ್ತು ಒಂದು ವಿಶೇಷ ಕಾರ್ಯಕ್ರಮ, ಲಾ ಆಫ್ ಅಟ್ರಾಕ್ಷನ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಮೇಡಮ್ ಅದ್ಭುತವಾಗಿ ಹೇಳಿದ್ರು. ಸೊ ಮತ್ತಷ್ಟು ವಿಡಿಯೋದಲ್ಲಿ ಬರ್ತೀನಿ. ದಿಸ್ ಇಸ್ ಬಾಸ್ ವಾಲಾ ಚಂದನ್ ಸೈನಿಂಗ್ ಆಫ್. ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.